ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಒಂದು ಡಿಸೈನ್ ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ಮೊದಲೇ ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ದು ಒಂದು ವಿಡಿಯೋ ಮಾಡಿದ್ದೆ. ನೀವೇನಾದರೂ ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ನಾನು ಅದರ ಲಿಂಕನ್ನು ಐ ಬಟನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡಬಹುದು. ಮತ್ತು ನಾನಿಲ್ಲಿ ಎರಡನೇ ವಿಡಿಯೋ ಮಾಡ್ತಿರೋದು ಸಿಲ್ಕ್ ಥ್ರೆಡ್ ಬ್ಯಾಂಗಲಲ್ಲಿ. ನೋಡಿ, ಈ ಒಂದು ಡಿಸೈನ್ ನಾನು ಹೇಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ ಈ ಒಂದು ಡಿಸೈನ್ ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಮತ್ತು ಹೇಗೆ ಮಾಡೋದು ಅಂತ. ನೋಡಿ, ನಮಗೆ ಮೊದಲಿಗೆ ಬೇಕಾಗಿರುವಂಥದ್ದು ಪ್ಲಾಸ್ಟಿಕ್ ಬ್ಯಾಂಗಲ್. ನಿಮಗೆ ಯಾವ ಸೈಜ್ ಬೇಕಾದ್ರೂ ತೊಗೊಬೋದು ನೀವು. ಮತ್ತು ಸಿಸರ್ ಬೇಕಾಗುತ್ತೆ. ಹಾಗೆ ನಮಗೆ ಫ್ಯಾಬ್ರಿಕ್ ಗ್ಲೂ ಕೂಡ ಬೇಕಾಗುತ್ತೆ. ಈ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಫ್ಯಾಬ್ರಿಕ್ ಗ್ಲೂನೇ ಯೂಸ್ ಮಾಡುವಂಥದ್ದು. ಹಾಗೆ ನಮಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರಿನ ಒಂದು ಸಿಲ್ಕ್ ಥ್ರೆಡ್ ಕೂಡ ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲೊಂದು ಎಕ್ಸಾಮ್ ಪ್ಯಾಡ್ ತೊಗೊಂಡಿದ್ದೀನಿ, ಮಕ್ಕಳದ್ದು ಎಕ್ಸಾಮ್ ಪ್ಯಾಡ್ಗೆ ಒಂದು 30 ಸ್ಟ್ಯಾಂಡ್ಸ್ ಆಗುವಷ್ಟು ದಾರನ ಸುತ್ಕೊಬೇಕಾಗುತ್ತೆ. ನೋಡಿ, ಆ ಒಂದು ದಾರನ ನಾನಿಲ್ಲಿ ಎರಡೂ ಬದಿನೂ ಜಾಯಿನ್ ಮಾಡ್ಕೊಂಡಿದ್ದೀನಿ. ಎರಡು ಕಲರ್ ತೊಗೊಂಡು ಎರಡೂ ಒಂದು ಬದಿನೂ ಜಾಯಿನ್ ಮಾಡಿಕೊಂಡು ಬ್ಯಾಂಗಲಿನ ಬ್ಯಾಕ್ ಸೈಡಲ್ಲಿ ಆ ಎರಡೂ ಬದಿನೂ ಕೂಡ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಕಲರಿನ ಒಂದು ದಾರದ ಎರಡೂ ಬದಿಗಳನ್ನು ಕೂಡ ನಾನು ಅಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಕ್ ಮಾಡ್ಕೊಬೇಕು. ಹಾಗೆ ಸಿಲ್ಕ್ ಥ್ರೆಡ್ ದಾರದ ಕೊನೆ ಬದಿನೂ ಕೂಡ ನಾವು ಗಮ್ ಹಾಕಿ ಫ್ಯಾಬ್ರಿಕ್ ಗ್ಲೂ ಹಾಕಿ ನಾವು ಅದನ್ನು ಸ್ಟಿಕ್ ಮಾಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ನಾನು ಮಾಡಿ ತೋರಿಸ್ತಿದ್ದೀನಲ್ವಾ. ನೋಡಿ, ವೈಟ್ ದಾರನ ನಾನು ಒಂದು ಬೆರಳಿಗೆ ಸುತ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬ್ಲ್ಯಾಕ್ ದಾರನ ವೈಟ್ ದಾರದ ಮೇಲ್ಗಡೆಯಿಂದ ಹಾಗೆ ಬಳೆ ಮಧ್ಯದಿಂದ ನಾನು ತಗೊಳ್ತಾ ಇದ್ದೀನಿ. ನೋಡಿ, ನೀವು ಇನ್ನೊಂದು 2-3 ಸಲ ನೋಡಿದ್ರೆ ಇದು ಹೇಗೆ ಮಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ ನಿಮಗೆ. ಇದನ್ನು ತುಂಬ ಸಲ ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟೊಂದು ಈಸಿ ಅಲ್ಲ ಡಿಸೈನ್, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಮನಸ್ಸಿಟ್ಟು ಮಾಡಿದ್ರೆ ಖಂಡಿತ ನಿಮ್ಮ ಕೈಲೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ರೀತಿ ಮಾಡಬೇಕಾಗುತ್ತೆ. ಒಂದು ಫಿಂಗರ್ ಇರುತ್ತಲ್ವ, ಸೆಕೆಂಡ್ ಫಿಂಗರ್ ಮಧ್ಯದಲ್ಲಿ ಒಂದು ದಾರನ ಸುತ್ತಕೊಂಡು, ಮತ್ತು ಇಲ್ಲಿ ಬ್ಲ್ಯಾಕ್ ಕಲರ್ ದಾರನ ನಾನು ವೈಟ್ ದಾರದ ಮೇಲ್ಗಡೆಯಿಂದ ಹಾಗೆ ಬಳೆಯ ಮಧ್ಯದಿಂದ ಮತ್ತು ವೈಟ್ ದಾರದ ಒಳಗಡೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ನಾವು ಕೊನೆಯವರೆಗೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ನಿಮಗೆ ಅರ್ಥ ಆಗಲಿ ಅಂತ ನಾನು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಈ ಒಂದು ಬ್ಯಾಂಗಲ್ನ ಮಾಡ್ತಿರುವಂಥದ್ದು. ವೈಟ್ ಆ್ಯಂಡ್ ಬ್ಲ್ಯಾಕ್ ಆದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಈ ಒಂದು ಕಲರ್ನ ಚೂಸ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಇದೇ ರೀತಿ ನಾವು ಕೊನೆಯವರೆಗೂ ಇದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ನಮಗೆ ನಾವೇ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಬೇರೆಯವ್ರಿಗೆ ತೋರಿಸ್ಲಿಕ್ಕಾದರೂ ಅಥವಾ ನಮ್ಮ ಕ್ರಿಯೇಟಿವಿಟಿ ಇನ್ಕ್ರೀಸ್ ಮಾಡ್ಕೊಳ್ಲಿಕ್ಕಾದರೂ ನಮಗೆ ನಾವೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಒಂದು ರೀತಿ ಖುಷಿ ಇರುತ್ತೆ ನಮಗೆ ನಾವೇ ಮಾಡ್ಕೊಳ್ಳೋದ್ರಿಂದ. ನೋಡಿ, ಇದೇ ರೀತಿ ಮಾಡ್ಕೊಳ್ಳೋದು. ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಬಹಳಷ್ಟು ಡಿಸೈನ್ಸ್ ಇದೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸಲ್ಲಿ. ಆ ಒಂದು ಬ್ಯಾಂಗಲ್ಸ್ ಡಿಸೈನ್ಸ್ನ ಮಾಡಿ ತೋರಿಸ್ತಿದ್ದೀನಿ. ಮತ್ತು ನೋಡಿ, ಇದೇ ರೀತಿ ನಾವು ಕೊನೆಯವರೆಗೂ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಮಧ್ಯದಲ್ಲಿ ದಾರ ಖಾಲಿ ಆದರೆ ನಾವು ಇಲ್ಲಿಗೆ ಗಮ್ ಹಾಕಿ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ಈ ಉಳ್ಕೊಂಡಿರುವಂಥ ದಾರನ ನಾವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಮತ್ತು ನಾವು ಬಿಗಿನಿಂಗಲ್ಲಿ ಹೇಗೆ ಬೇರೆ 2 ಕಲರ್ ದಾರಗಳನ್ನು ತೊಗೊಂಡು ಮತ್ತು ಸ್ಟಿಕ್ ಮಾಡಿಕೊಂಡು ಸೇಮ್ ಅದೇ ರೀತಿಯಾಗಿ ನಾವು ಮತ್ತೆ 2 ಕಲರ್ ದಾರಗಳನ್ನು ಸ್ಟಿಕ್ ಮಾಡಿಕೊಂಡು ಮತ್ತು ಸೇಮ್ ಮೆಥಡಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದು ಅರ್ಧ ಆಗಿದೆ, ಈ ರೀತಿ ಕಾಣ್ತಿದೆ. ಇನ್ನು ಉಳಿದಿದ್ದನ್ನು ಪೂರ್ತಿ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ಈಗ ನೋಡೋಣ. ನೋಡಿ, ಇದನ್ನು ನಾನೀಗ ಪೂರ್ತಿ ಮಾಡಿದ್ದೀನಿ, ಅಂದರೆ ಅರ್ಧ ಆಗಲೇ ಕಂಪ್ಲೀಟ್ ಆಗಿತ್ತಲ್ವ, ಇನ್ನು ಅರ್ಧನ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೇಮ್ ಒಂದು ದಾರದ ಬದಿಗಳನ್ನು ಬ್ಯಾಕ್ ಸೈಡ್ ಆಫ್ ದ ಬ್ಯಾಂಗಲ್ ಬ್ಯಾಕ್ ಸೈಡಲ್ಲಿ ಹಾಕಿ ಸೇಮ್ ಮ್ಯಾಥಡಲ್ಲಿ ನಾನು ಮಾಡ್ಕೊಂಡಿರುವಂಥದ್ದು. ಫ್ರೆಂಡ್ಸ್, ನಾನು ಮಾಡಿರೋ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ? ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.